ನೋಡ್ಕೊಳ್ಳಿ, ಮಾಡಿಫೈಡ್ ಯೂಲರ್ಸ್ ಮೆಥಡ್. ಗಿವನ್ dy by dx is equal to 1 plus y by x. ಕ್ವಶನ್ ಇದು, y is equal to 2 at x is equal to 1. Find the approximate value of y at x is equal to 1.4 by taking step size h is equal to 0.2 applying modified Euler's method ಅಂತ. ಈ ಥರ ಕ್ವಶನ್ ಕೇಳಿದ್ರೆ ಯಾವ ಥರ ಮಾಡ್ಬೇಕು ನೋಡ್ಕೊಳ್ಳಿ. ಫಸ್ಟ್ ಗಿವನ್ ಡೇಟಾನ ನೀಟಾಗಿ ಬರ್ಕೊಳ್ಳಿ. ಏನು dy by dx ಕೊಟ್ಟಿದ್ದಾರೆ, ದಟ್ ಈಸ್ 1 ಪ್ಲಸ್ y by x. ಈಗ dy by dx ನ f of x, y ಅಂತ ಬರ್ಕೋಬೇಕು. ಲೆಟ್ f of x, y let f of x, y is equal to 1 plus y by x. ಆಮೇಲೆ ಏನು ಮಾಡಬೇಕು, ಇದು y ನಾಟ್, ಇದು x ನಾಟ್. ವಿ ಹ್ಯಾವ್ ಇದು ಇನಿಷಿಯಲ್ ವ್ಯಾಲ್ಯೂಸ್ ಕೊಡ್ತಾರಲ್ಲ, ಅದಕ್ಕೆ ಎಕ್ಸ್ ನಾಟ್ ವೈ ನಾಟ್ ಅನ್ನೋದು. ಇನಿಷಿಯಲ್ ವ್ಯಾಲ್ಯೂ ಆಫ್ ಎಕ್ಸ್ಗೆ ಎಕ್ಸ್ ನಾಟ್ ಅಂತೀವಿ, ಇನಿಷಿಯಲ್ ವ್ಯಾಲ್ಯೂ ಆಫ್ ವೈಗೆ ವೈ ನಾಟ್. ವೈ ನಾಟ್ ಈಸ್ 2, ಎಕ್ಸ್ ನಾಟ್ ಈಸ್ 1 ಆ್ಯಂಡ್ ವೈ ನಾಟ್ ಈಸ್ 2. ನೆಕ್ಸ್ಟ್ ಹೆಚ್ ಕೊಟ್ಟಿದ್ದಾರೆ, ಸ್ಟೆಪ್ ಸೈಜ್ ಹೆಚ್ ಈಸ್ ಈಕ್ವಲ್ ಟು 0.2. ಇದಾದಮೇಲೆ ಏನು ಮಾಡಬೇಕು, ಮೊದಲು x1 ಫೈಂಡ್ ಮಾಡಬೇಕು. x1 ಅಂದರೆ ಎಕ್ಸ್ ನಾಟ್ ಪ್ಲಸ್ ಹೆಚ್ ಅಂತ. ಇದು ನೋಡಿ, ಎಕ್ಸ್ ನಾಟ್ ಏನು 1 ಪ್ಲಸ್ ಹೆಚ್ ಎಷ್ಟು 0.2. ಇದೇನಾಗುತ್ತೆ, x1 ಬಂದು 1.2 ಆಗುತ್ತೆ. ಇದಾದ ತಕ್ಷಣವೇ ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಮಾಡಬೇಕು. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಏನು 1, ವೈ ನಾಟ್ ಅಂದರೆ 2. ಎಫ್ ಆಫ್ 1, 2. ನೋಡಿ, ಎಫ್ ಅಂತ ಬಂದರೆ ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಾಡಿ ಯಾವಾಗಲೂ ಎಫ್ ಬಂದರೆ. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್, ವೈ ಅಂದ್ರೇನು 1 ಪ್ಲಸ್ ವೈ ಬೈ ಎಕ್ಸ್ ಅಲ್ವಾ. 1 ಪ್ಲಸ್ ವೈ ಬೈ ಎಕ್ಸ್ ಅಂತ ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು. ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಕ್ಲಿಯರ್ 3 ಈಗ ನೋಡಿ. ಆಮೇಲೆ 4 ಡೆಸಿಮಲ್ ಫಿಕ್ಸ್ ಮಾಡ್ಕೋಬೇಕು ಯಾವಾಗಲೂ. ಶಿಫ್ಟ್ ಮೋಡ್ 6 4. ಇಲ್ಲಿ 1 ಪ್ಲಸ್ ವೈ ಬೈ ಎಕ್ಸ್ ಹೊಡಿಬೇಕು. 1 ಪ್ಲಸ್ ವೈ ಬೈ ಎಕ್ಸ್. ಕ್ಯಾಲ್ಕುಲೇಟ್. ಹಿಯರ್ ವೈ ಈಸ್ 2, ಎಕ್ಸ್ ಈಸ್ 1. ನೋಡಿ 3 ಆಗುತ್ತೆ. ಆನ್ಸರ್ ಬಂದು ಎಫ್ ಆಫ್ ಎಕ್ಸ್ ನಾಟ್, ವೈ ನಾಟ್. ಈ ಥರ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. 1 ಪ್ಲಸ್ ವೈ ಬೈ ಎಕ್ಸ್ ಅಂತ ಹೊಡೆದು ಕ್ಯಾಲ್ಕುಲೇಟ್ ಹೊಡೆದು ವೈ ವ್ಯಾಲ್ಯೂ ಕೊಡಬೇಕು ಮತ್ತು ಎಕ್ಸ್ ವ್ಯಾಲ್ಯೂ ಕೊಡಬೇಕು. ನಿಮಗೆ ಆನ್ಸರ್ ಏನು ಬರುತ್ತೆ ಅದು ಬರ್ಕೋಬೇಕು. ಇದಾದ ತಕ್ಷಣವೇ ಯೂಲರ್ಸ್ ಫಾರ್ಮುಲಾ ಅಂತ ಬರೀಬೇಕು. ಯೂಲರ್ಸ್ ಫಾರ್ಮುಲಾ ಬಂದು y1 naught is equal to y naught plus h into f of x naught, y naught. ಈ ವ್ಯಾಲ್ಯೂಸ್ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡಿ. ವಾಟ್ ಈಸ್ y naught? y naught ಅಂದರೆ 2 ಪ್ಲಸ್ h ಅಂದರೆ 0.2. f of x naught y naught ಅಂದರೆ 3. ಇನ್ನು ಕ್ಯಾಲ್ಸಿಲ್ ಹೊಡಿಬೇಕು. 2 ಪ್ಲಸ್ 0.2 ಇಂಟು 2.6. ಇದಾದ ತಕ್ಷಣ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. ನೋಡಿ, ಇದಕ್ಕೆ ಫಾರ್ಮುಲಾ ಬಂದು y11 ಈಸ್ ಈಕ್ವಲ್ ಟು y ನಾಟ್ ಪ್ಲಸ್ h by 2 ಇಂಟು f of x ನಾಟ್, y ನಾಟ್ ಪ್ಲಸ್ f of x1, y1 ನಾಟ್. ಇದು ಫಾರ್ಮುಲಾ ಯಾವುದಕ್ಕೆ? ಮಾಡಿಫೈಡ್ ಯೂಲರ್ಸ್ಗೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು.
y11 is equal to y0 ಎಷ್ಟು 2 h by 2 ಅಂದರೆ 0.2/2 h ಅಂದರೆ 0.2 by 2 f of x0 y0 ಅಂದರೆ ಗೊತ್ತು ನಮಗೆ. ವಾಟ್ ಈಸ್ f of x0 y0 3 ಪ್ಲಸ್ f of x1 ಏನು 1.2 y10 ಅಂದರೆ 2.6. ನೋಡಿ ಇದು ಬರೆದಾದ್ಮೇಲೆ ಇಲ್ಲಿ ಟೈಪ್ ಮಾಡಬೇಕಾಗಿರೋದು ಈ ಥರ ಕ್ಯಾಲ್ಸಿಲ್ ಹೊಡಿಬೇಕು. 2 ಪ್ಲಸ್ 0.2/2 3 ಪ್ಲಸ್ f of x, y ಅಂದರೆ 1 ಪ್ಲಸ್ y/x. ಈ ಥರ ಕ್ಯಾಲ್ಸಿಲ್ ಹೊಡಿಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. 2 ಪ್ಲಸ್ 0.2/2 3 ಪ್ಲಸ್ ಎಫ್ ಬಂದರೆ ಎಫ್ ಬದಲು ಇದು ಹೊಡಿಬೇಕು 1 ಪ್ಲಸ್ y/x. ಇದನ್ನ ಕ್ಯಾಲ್ಸಿಲಿ ಈ ಥರ ಸೇಮ್ ಮಾಡ್ಕೊಳ್ಳಿ. 2 ಪ್ಲಸ್ 0.2/2 ಇಂಟು 3 ಪ್ಲಸ್ 1 ಪ್ಲಸ್ y/x. ಈ ಥರ ಹೊಡ್ಕೋಬೇಕು. ಆಮೇಲೆ ಕ್ಯಾಲ್ಕುಲೇಟ್ ಕೊಟ್ಟು ಇಲ್ಲಿ y ಏನು 2.6, y is 2.6 ಮತ್ತು x ಬಂದು 1.2. ಆನ್ಸರು 2.6167. y11 ಅಂದರೆ 2.6167. ಈಗ y11 ಆದ ತಕ್ಷಣ y12 ಮಾಡಬೇಕು. ನೋಡಿ y11ಗೆ ಫಾರ್ಮುಲಾ ಇದು, y12ಗೆ y0 ಪ್ಲಸ್ h by 2 f of x0, y0 ಪ್ಲಸ್ f of x1, y11. y12 is equal to y0 ಅಂದರೆ 2, h ಅಂದರೆ 0.2/2, f of x0, y0 ಅಂದರೆ 3 ಪ್ಲಸ್ f of x1 ಅಂದರೆ 1.2, y11 ಅಂದರೆ 2.6167. y12 is equal to ನೋಡಿ ಇದೇ ಕ್ಯಾಲ್ಸಿಲಿ ಕ್ಯಾಲ್ಕುಲೇಟ್ ಅಂತ ಹೊಡೀರಿ. ಈಗ y ವ್ಯಾಲ್ಯೂ ಏನು 2.6167, 2.6167, x ವ್ಯಾಲ್ಯೂ 1.2, 2.6181. ಆಮೇಲೆ ಈಗ y12 ಆದ ತಕ್ಷಣ y13 ಮಾಡಬೇಕು. ಈಗ ನೋಡಿ y13ಗೆ ಫಾರ್ಮುಲಾ y0 ಪ್ಲಸ್ h by 2 f of x0, y0 ಪ್ಲಸ್ f of x1, y12. y13 is equal to 2 plus 0.2/2 f of x0, y0 ಅಂದರೆ 3, f of 1.2, 2.6181. ನೋಡಿ ಇದೇ ಈಕ್ವೇಷನ್ಗೆ ಕ್ಯಾಲ್ಕುಲೇಟ್ ಅಂತ ಹೊಡೆದು y ಅಂದರೆ 2.6181, x ಅಂದರೆ 1.2, 2.6182 ಬರುತ್ತೆ. y13 is 2.6182. ನೆಕ್ಸ್ಟ್ y14 ಮಾಡಬೇಕು. ನೋಡಿ y14 ಅಂದರೆ y0 ಪ್ಲಸ್ h by 2 f of x0, y0 ಪ್ಲಸ್ f of x1, y13 is equal to y14 is equal to y0 ಅಂದರೆ 2 ಪ್ಲಸ್ 0.2/2 f of x0, y0 ಎಷ್ಟು 3 ಪ್ಲಸ್ f of x1 ಅಂದರೆ 1.2, y13 ಅಂದರೆ 2.6182. y14 is equal to ಈಗ ನೋಡಿ ಕ್ಯಾಲ್ಕುಲೇಟ್ ಅಂತ ಹೊಡೀರಿ.
ವೈ 2.6182, ಎಕ್ಸ್ ಬಂದು 2.618. therefore y1 ಅಂದರೆ y ಆಫ್ x1 ಅಂದ ಅರ್ಥ. x1 ಅಂದ್ರೇನು ಇಲ್ಲಿ ನೋಡಿ, x1 ಗೊತ್ತಲ್ಲ ನಮಗೆ, x1 is 1.2 ಅಂದರೆ y ಆಫ್ 1.2 ಅಂದರೆ 2.618. ನೋಡಿ ಅವ್ರು ಕೇಳಿರೋದು ಕ್ವಶನ್ ನಿಮಗೆ ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ y at x is equal to 1.4. ನಾವು ಮಾಡಿರೋದು 1.2. ಈಗ 1.4ಗೆ ಮಾಡಬೇಕಾದ್ರೆ ಮತ್ತೆ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಇದನ್ನ ಸ್ಟೇಜ್ 1 ಅಂತ ಬರ್ಕೊಳ್ಳಿ. ಯಾವಾಗ ಈಗ ಸ್ಟೇಜ್ 2 ಮಾಡಬೇಕು. ನೋಡಿ ಸ್ಟೇಜ್ 2 ಮಾಡುವಾಗ ನಾನೊಂದು ಐಡಿಯಾ ಹೇಳ್ತೀನಿ. ಇಲ್ಲಿ x0 y0 x0 ಮತ್ತು y0 ಲೆಟ್ ಅಂತ ಬರ್ಕೋಬೇಕು. ಇಲ್ಲಿ ಲೆಟ್ x0, ಈಗ x0ನ 1.2 ಅಂತ ತಗೋಬೇಕು, y0 ಬಂದು 2.618. ಎಲ್ಲ ಈಗ ಸೇಮೇ. ಬೇಕಾದರೆ ಇನ್ನೊಂದು ಸತಿ ಎಲ್ಲನೂ ಬರ್ಕೋಬೋದು. ಈಗ ವಿ ಹ್ಯಾವ್ ಅಂತ ಬೇರೆದನ್ನ ಬರ್ಕೊಳ್ಳಿ. ಈಗ ನೋಡಿ ಇದನ್ನ x0 y0ನ ಲೆಟ್ ಅಂತ ಬರ್ಕೊಂಡು ವಿ ಹ್ಯಾವ್ ಈಗ ಎಫ್ ಆಫ್ ಎಕ್ಸ್ ಕಮ ವೈ ಹೆಚ್ಚು ಬರೆದ್ಬಿಟ್ಟು ಕಂಟಿನ್ಯೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಎಫ್ ಆಫ್ ಎಕ್ಸ್ ಕಮ ವೈ ಅಂದರೆ 1 ಪ್ಲಸ್ ವೈ ಬೈ ಎಕ್ಸ್ ಹೆಚ್ ಇಸ್ ಈಕ್ವಲ್ ಟು ಪಾಯಿಂಟ್. ನೆಕ್ಸ್ಟ್ ಸೇಮ್ ಈಗ x1 ಅಂದರೆ x0 ಪ್ಲಸ್ ಹೆಚ್. ಇಲ್ಲಿ x0 ವ್ಯಾಲ್ಯೂ ಚೇಂಜ್ ಆಗಿದೆ 1.2, ಹೆಚ್ ಅಂದರೆ ಪಾಯಿಂಟು ಎಷ್ಟು 1.4. ಆಮೇಲೆ ಏನು ಮಾಡಬೇಕು, ಎಫ್ ಆಫ್ x0 ಕಾಮ y0. ನೋಡಿ x0 ಅಂದ್ರೇನು 1. ಇಲ್ಲಿ x1ನೇ x0 ಥರ ಅಸ್ಯೂಮ್ ಮಾಡ್ಕೊಳ್ಳೋದು ಮತ್ತು y1ನ y0 ಥರ. ಗೊತ್ತಾಗ್ತಿದೆಯಾ? ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗಿ. ಇಲ್ಲಿ x0 ಅಂದರೆ 1.2, y0 ಅಂದರೆ 2.618. ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು 1 ಪ್ಲಸ್ ವೈ ಬೈ ಎಕ್ಸ್. ಕ್ಯಾಲ್ಸಿಲಿ ನೀವು 1 ಪ್ಲಸ್ ವೈ ಬೈ ಎಕ್ಸ್ ಅಂತ ಟೈಪ್ ಮಾಡ್ಕೋಬೇಕು. ನೋಡಿ ಹೆಂಗೆ ಮಾಡಬೇಕು, ಎ ಸಿ ಹೊಡ್ಕೊಳ್ಳಿ. 1 ಪ್ಲಸ್ ಆಲ್ಫಾ ವೈ ಬೈ ಆಲ್ಫಾ ಎಕ್ಸ್. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ವೈ ವ್ಯಾಲ್ಯೂ ಟೈಪ್ ಮಾಡಿ 2.618, ಎಕ್ಸ್ ವ್ಯಾಲ್ಯೂ ಟೈಪ್ ಮಾಡಿ ಎಷ್ಟು 1.2, 3.1818. ಈಗ ಎಫ್ ಆಫ್ ಎಕ್ಸ್ ನಾಟ್ ಕಮ ವೈ ನಾಟ್ ಆಯಿತು. ಈಗ ನೆಕ್ಸ್ಟು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಆದ ತಕ್ಷಣವೇ ಯೂಲರ್ಸ್ ಫಾರ್ಮುಲಾ. ಯೂಲರ್ಸ್ ಫಾರ್ಮುಲಾ y1 ಈಸ್ ಈಕ್ವಲ್ ಟು ಏನು, y0 ಪ್ಲಸ್ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ y0. ಈಗ ನೀಟಾಗಿ ಬರೆಯೋಣ. ವಾಟ್ ಈಸ್ y0? 2.6182 ಪ್ಲಸ್ ಹೆಚ್ ಅಂದರೆ 0.2, ಎಫ್ ಆಫ್ ಎಕ್ಸ್ ನಾಟ್ y0 ಅಂದರೆ ಎಷ್ಟು 3.1818. ಇನ್ನು ಇಲ್ಲಿ ಟೈಪ್ ಮಾಡಿ 2.6182 ಪ್ಲಸ್ 0.2 ಇಂಟು 3.1818, 3.25 ಕರೆಕ್ಟ್ ಇದೆಯಲ್ವಾ? 3.2546. ಈಗ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. y11 is equal to y0 plus h by 2 f of x0 comma y0 plus f of x1 comma y10. ಇದು ಫಾರ್ಮುಲಾ. y11 ಈಗ y0 ಅಂದರೆ ಎಷ್ಟು 2.6182, h ಅಂದರೆ 0.2/2, ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಇದಲ್ಲ, ಸಾರಿ, ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ 3.1818.
ಪ್ಲಸ್ ಎಫ್ ಆಫ್ x1 ವ್ಯಾಲ್ಯೂ ಹಾಕಿ. x1 ಎಷ್ಟು 1.4 ಕಾಮ y1 ನಾಟ್ ಅಂದರೆ 3.2546. ನೋಡಿ ಕ್ಯಾಲ್ಸಿಲಿ ಟೈಪ್ ಮಾಡೋದನ್ನ ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು ನೋಡಿ. 2.6182 ಪ್ಲಸ್ 0.2/2 ಇಲ್ಲಿ 3.1818. ಇದು ನೀವು ಬರೆಯೋದು ಬೇಕಾಗಿಲ್ಲ, ಬರೀ ಕ್ಯಾಲ್ಸಿಗೆ ಏನು ಬೇಕೋ ಅದು ಬರೀತಾಯಿಲ್ಲ. ಇಲ್ಲಿ ಎಫ್ ಅಂತ ಬಂದರೆ 1 + y/x ಅಂತ ಬರ್ಕೋಬೇಕು. ಈ ಥರ ಕ್ಯಾಲ್ಸಿಲಿ ನೀವು ಟೈಪ್ ಮಾಡ್ಕೋಬೇಕು. ಇಲ್ಲಿ ನೋಡಿ 2.6182 ಪ್ಲಸ್ 0.2/2 ಇಂಟು 3.1818 ಪ್ಲಸ್ 1 + α/y/x. ಆಮೇಲೆ ಕ್ಯಾಲ್ಕುಲೇಟ್ ಹೊಡೆದು ಇಲ್ಲಿ y ಅಂದರೆ ಎಷ್ಟು 3.2546, x ಅಂದರೆ 1.4 3.2689, y11 ಅಂದರೆ 3.2689. ನೆಕ್ಸ್ಟ್ y12ಗೆ ಫಾರ್ಮುಲಾ y0 + h/2 f of x0, y0 plus f of x1, y11. y12 is equal to y0 ಅಂದರೆ 2.6182, h ಅಂದರೆ 0.2/2, f of x0 y0 ಅಂದರೆ 3.1818 ಪ್ಲಸ್ f of x1 ಅಂದರೆ 1.4, y11 ಅಂದ್ರೇನು 3.2689. ಈಗ y12 ಬಂದು ನೋಡಿ ಇದಕ್ಕೆ ಕ್ಯಾಲ್ಕುಲೇಟ್ ಹೊಡೀರಿ. y ಎಷ್ಟು, y ವ್ಯಾಲ್ಯೂ 3.2689, x ವ್ಯಾಲ್ಯೂ 1.4 ಹೊಡೀರಿ. 3.2699 ಬರ್ತಾಯಿದೆ. 3.2699. ನೆಕ್ಸ್ಟು y13 ಮಾಡಬೇಕು. y13 is equal to formula y0 plus h/2 into f of x0, y0 plus f of x1, y12. y0 is 2.6182, h is 0.2/2, f of x0 y0 ಬಂದು 3.1818 ಪ್ಲಸ್ f of x1 ಅಂದರೆ 1.4, y12 ಅಂದರೆ ಈಗ ಫೈಂಡ್ ಮಾಡಿರೋ 3.2699. ಈಗ ಕ್ಯಾಲ್ಸಿಲ್ ಹೊಡೀರಿ. ಕ್ಯಾಲ್ಕುಲೇಟ್ ಅಂತ ಹೊಡೆದು y ವ್ಯಾಲ್ಯೂ ಏನು 3.2699, x ವ್ಯಾಲ್ಯೂ 1.4, 3.2699 ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೇಕು. ದೇರ್ಫೋರ್ y1 ಅಂದರೆ ಇಲ್ಲಿ y of x1 ಅಂತ, x1 ಬಂದು ಈಗ 1.4, 3.2699. ರಿಕ್ವೈರ್ಡ್ ಆನ್ಸರ್ ಇದೇ ಬೇಕಾಗಿದೆ.